ಹೀಗೆ ಚೆನ್ನಾಗಿದೆ ಮನು ದಿನ ವಿಡಿಯೋ ಕಾಲಲ್ಲಿ ಫೋನ್ ಮಾಡು ಈಗೆಲ್ಲ ಅವ್ರ ಅಪ್ಪನೂ ಅಷ್ಟೇ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನನ್ನ ಹೊಸ ವ್ಲಾಗ್ಗೆ ಸ್ವಾಗತ. ಇದು ನಿನ್ನೆ ಸ್ಯಾಟರ್ಡೇ ವ್ಲಾಗ್. ಇದು ನಾನು ಪಾಪು ಹರೀಶ್ ಅವರು ರೆಡಿಯಾಗಿ ಅಮ್ಮ ಮನೆಗೆ ಹೊರಟಿದ್ವಿ. ಹಂಗೆ ಅಕ್ಕ ಮನೆಗೆ ಹೋಗಬೇಕಿತ್ತು. ಏನಕ್ಕೆ ಅಂತ ವ್ಲಾಗಲ್ಲಿ ಹೇಳ್ತೀನಿ ಬನ್ನಿ. ಮಳೆ ಬರ್ತಿತ್ತು, ಆದರೂ ಸ್ವಲ್ಪ ಸಂಜೆ ಮೇಲೆ ಈವ್ನಿಂಗ್ ಕಮ್ಮಿ ಆಯಿತು ಮಳೆ. ಬೈಕಲ್ಲೇ ಹೊರಟ್ವಿ. ಪಾಪುಗೂ ಫುಲ್ ಕವರ್ ಮಾಡ್ಕೊಂಡು ನಾವು ಜರ್ಕಿನೆಲ್ಲ ಹಾಕ್ಕೊಂಡು, ಪಾಪುಗೆ ಹೋಗ್ತಾ ಹೋಗ್ತಾ ಗಾಳಿಗೆ ನಿದ್ದೆ ಬರ್ತಿತ್ತು. ಅವ್ನು ಮಲ್ಕೊಂಬಿಟ್ಟ. ಆಮೇಲೆ ಮಳೆ ಇರೋದ್ರಿಂದ ಮತ್ತು ವೀಕೆಂಡ್ ಆಗಿರೋದ್ರಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಆಮೇಲೆ ಅಮ್ಮ ಮನೆಗೆ ಬಂದ್ವಿ. ಅಲ್ಲಿ ಅಮ್ಮ ಮನೇಲಿ ನಮ್ಮ ಡ್ಯಾಡಿ ಜೊತೆ ಮತ್ತು ಅಮ್ಮನ ಜೊತೆ ಎಲ್ಲ ಪಾಪು ಫುಲ್ ಆಟ ಆಡ್ತಾ ಇದ್ದ. ಅಮ್ಮ ಸ್ಪೆಷಲ್ ಅಡುಗೆ ಮಾಡಿದರು, ನಾನ್ ವೆಜ್ ಚಿಕನ್ನು. ಇದಾದಮೇಲೆ ಅಕ್ಕನ ಮನೆಗೆ ಹೋಗ್ಬೇಕಿತ್ತಲ್ಲ, ಸೊ ಊರಿಂದ ನಮ್ಮ ಅಣ್ಣ, ಅತ್ತಿಗೆ, ಚಿಕ್ಕಮ್ಮ, ಅಣ್ಣನ ಮಕ್ಕಳೆಲ್ಲ ಬಂದಿದ್ದರು. ಅವ್ರ ಕಾರಲ್ಲೇ ನಾವು ಹೊರಟ್ವಿ. ನಾನು ಹರೀಶ್ ಅವರು ಅಕ್ಕ ಮನೆಗೆ ಹೊರಟ್ವಿ. ಅಕ್ಕ ಮನೆಗೆ ಹೋಗಿದ್ದು ಏನು ವಿಶೇಷ ಅಂದರೆ, ನಮ್ಮ ಅಕ್ಕದು ಬರ್ತ್ಡೇ, ಇದು ರೂಪಕ್ಕಂದು. ಅದರಿಂದಾಗಿ ಹೋದ್ವಿ. ಹೋಗ್ತಾ ದಾರಿಲೇ ಕೇಕ್ ಎಲ್ಲ ತೊಗೊಂಡು ಹೋದ್ವಿ. ನಮ್ಮ ಅಕ್ಕಂಗೆ ಹೇಳಿರಲಿಲ್ಲ, ನಾನು ಬರೋದು ಹೇಳಿದ್ದೆ, ಬಟ್ ಎಲ್ಲರೂ ಬರ್ತಾರೆ ಅಂತ ಅವಳಿಗೆ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ಅಣ್ಣ ಎಲ್ಲರೂ ಬರ್ತಾರೆ ಅಂತ ಅವಳು ಅಂದ್ಕೊಂಡಿರಲಿಲ್ಲ. ಫುಲ್ಲು ಸರ್ಪ್ರೈಸ್ ಆಗಿತ್ತು. ಫುಲ್ಲು ಖುಷಿ ಆದ್ಲು ನಾವೆಲ್ಲ ಹೋಗಿದ್ದಕ್ಕೆ. ಮನು ದಿನ ವಿಡಿಯೋ ಕಾಲಲ್ಲಿ ಫೋನ್ ಮಾಡು ಈಗೆಲ್ಲ. ಕೇಕ್ ಎಲ್ಲ ಕಟ್ಟಿಂಗ್ ಆಯಿತು. ಕೇಕ್ ಸೆಲೆಬ್ರೇಷನಲ್ಲಿ ನಮ್ಮ ಪಾಪು ಅಂತೂ ಫುಲ್ ಖುಷಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ಸ್ ಮಾಡು ಮನ. ಹ್ಯಾಪಿ ಬರ್ಡೇ ಟು ಯು ರೂಪ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಹ್ಯಾಪಿ. ಕಟ್ ಮಾಡ್ಲಿ ಕಟ್ ಮಾಡಿ ಸಾಕು ಇವಾಗ ತಿನ್ಸು. ಪಾಪ ತಿನ್ಸು. ತಿನ್ಸೋವರೆಗೂ ಕಾಯಕ್ಕಾಗಲ್ಲ ನಂಗೆ. ಬೆಳ್ಕು ಇದ್ದೇ ಮತ್ತೆ ಇದು ಪಾಪ. ಎಲ್ಲ ಗದ್ದೆ ಹೋಯ್ತು ಪಾಪ. ಅಯ್ಯೋ ನೀವು ಇಡೋಗ ಮನೆಯಲ್ಲ ಅಲ್ಲಿ ಇಟ್ಕೊಂಡು ಅದು ಒಂದು
ಬಾಕ್ಸ್ ಇದೆ ನಮ್ಮ ಬೈನ ಇದೆ ಇವತ್ತು ಅದಕ್ಕೆ ಒಂದು ಮನು ಅಕ್ಕನ ಮಗ ಪ್ರೀತಮ್ ಅವನ್ನ ನೋಡಿ ಪಾಪು ಫುಲ್ ಖುಷಿ ಅದ ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತೀನಿ ಅಂತ ಹೋದ. ಇವ್ನು ನೋಡಿ ಪಾಪು ಅಲ್ಲೇ ನೋಡ್ತಾವ ನಾನು ಬರೋದು. ನೋಡ್ತಾನೆ ಬಾರ ಹೋಗಿ ಆಮೇಲೆ ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡ್ವಿ ಎಲ್ಲರೂ ಸೇರಿಕೊಂಡು. ಅದಾದಮೇಲೆ ಅಕ್ಕ ಫುಡ್ ಸ್ಟ್ರೀಟ್ಗೆ ಹೋಗೋಣ ನಡೀರಿ ಅಂತ ನಂದಿನಿ ಲೆವೆಟಲ್ಲಿ ಫುಡ್ ಸ್ಟ್ರೀಟ್ ಐತೆ ಚಿಕ್ಕದಾಗಿ. ನಮ್ಮ ಅಕ್ಕರಿರೋದು JC ನಗರ. ಸೊ ಅವ್ರಿಗೆ ನಂದಿನಿ ಲೆವೆಟ್ ಹತ್ರ ಅಲ್ಲಿಗೆ ಕಾರಲ್ಲಿ ನೀರಿಗೆ ಬಂದಿನಿ. ಸ್ವಲ್ಪ ಜನ ಬೈಕಲ್ಲಿ ಮುಂದೆ ಹರೀಶ್ ಅವರು ಅಕ್ಕನ ಮುಂದೆ ಬೈಕಲ್ಲಿ ಬಂದು ಫುಡ್ ಸ್ಟ್ರೀಟ್ ಹತ್ರ. ಇಲ್ಲಿ ಎಲ್ಲ ಥರ ವೆರೈಟೀಸ್ ಸಿಗುತ್ತೆ, ವೆಜ್ ನಾನ್ ವೆಜ್ ಎಲ್ಲ. ನಾವು ನಾನ್ ವೆಜ್ಗೆ ಹೋದ್ವಿ. ಎಗ್ ರೈಸು, ಲಿವರ್ ರೈಸು ಮತ್ತು ಗ್ರಿಲ್ ಚಿಕನ್ನು ಎಲ್ಲ ಮಾಡ್ತಾಯಿದ್ರು. ಕಬಾಬ್ ಎಲ್ಲ ಇತ್ತು. ನಾವೆಲ್ಲರೂ ಎಗ್ ರೈಸು ಮತ್ತು ಲಿವರ್ ರೈಸು ಆರ್ಡ್ರ್ ಮಾಡಿ ಕಬಾಬ್ ಆರ್ಡ್ರ್ ಮಾಡಿ ತಿನ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಮನೆ ಕಡೆ ಹೊರಟ್ವಿ. ಸ್ಯಾಟರ್ಡೆ ಅಕ್ಕ ಬರ್ತ್ಡೇ ವ್ಲಾಗ್ ಹೀಗಿತ್ತು. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿ. ನಮ್ಮ ಪಾಪು ನೋಡ್ತಾ ಇದ್ದ ಅವರೇ ಬರಲಿಲ್ಲ ಅಂತ. ಯಾಕಂದರೆ ನಮ್ಮ ಅಕ್ಕರ ಹಂಗಿಂದಂಗೆ ಹೋದ್ರಲ್ವ ಬೈಕಲ್ಲಿ, ನಾವು ಕಾರಲ್ಲಿ ಬಂದ್ಬಿಟ್ವಿ ಮನೆಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.